ಮುಂದೆ ಹೋಗು. ಏನಪ್ಪ ಗುಂಡು ಅಲ್ಲ ಪಾಂಡು? ವಿಶು ಏನ್ ಇಷ್ಟು ದಿವಸ ಕಾಣಿಸ್ಲಿಲ್ವಲ್ಲಯ್ಯ? ಚೆನ್ನಾಗಿದೆಯನಯ್ಯ? ಚೆನ್ನಾಗಿದ್ದೀನಿ. ಏನ್ ಇಲ್ಲಿ ಡ್ಯೂಟಿನ ನಿನಗೆ? ಯಾವ್ದೋ ಒಂದು ಪಾರ್ಟಿ. ಯಾವ ಪಾರ್ಟಿ? ಇನ್ನೇನ್ ಪಾರ್ಟಿ? ದೊಡ್ಡ ಮನುಷ್ಯರ ಕಡೆ ಎಲ್ಲ ಗುಂಡ್ ಪಾರ್ಟಿ. ಯಾವನ ಅವನು? ಜ್ಞಾನಗಿನ ಇದೆಯಾ ನಿನ್ಗೆ? ಸಾರಿ, ಅವ್ನು ನೋಡ್ಲಿಲ್ಲ. ಓ ಜಯಸಿಂಹ, ನೀವಾ? ಆವತ್ ನಿಮ್ಮನ್ನ ನೋಡಿದ್ಮೇಲೆ ತಿರುಗಿ ನೋಡಕ್ಕಾಗ್ಲಿ. ಹೌದು. ಬನ್ನಿ ನಮ್ಮ ಮನೆಗೆ ಹೋಣ. ಇವಾಗ ಯಾಕೆ ಇನ್ನೊಂದ್ಸಲ ಬರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಸರಿ, ನೀವು ಕಾರಲ್ಲಿ ಬನ್ನಿ, ನಾನು ಸ್ಕೂಟರ್ ಫಾಲೋ ಮಾಡಿ. ಅದಿಲ್ಲೇ ಇರ್ಲಿ, ಮತ್ತೆ ಬರೋಣ. ಓಕೆ ಬನ್ನಿ. ಇನ್ನೇನಪ್ಪ ಬರ್ಲಾ? ಒಳ್ಳೇದು. ಪಾಂಡು, ಮಟ್ಕಾ ಕಿಂಗ್ ರತನ್ ಲಾಲ್ನ ಪತ್ತೆ ಮಾಡ್ತೇನೆಯಾ? ರತನ್ ಲಾಲ್? ವಿಶು, ರತನ್ ಲಾಲ್ ಹಿಡಿದ ಅಷ್ಟು ಸುಲಭೇನಪ್ಪ. ಆ ಕಾಲದಲ್ಲೇ ಹಿಟ್ಲರ್ ಹಾಗೆ 5-6 ಜನ ಇದ್ರಂತೆ. ನಿಜವಾದ ಹಿಟ್ಲರ್ ಯಾರಂತ ಅವ್ರ ಜನಕ್ಕೆ ಗೊತ್ತಿಲ್ವಂತೆ. ಆ ತರ ಈ ಕಿಲಾಡಿ ನನ್ನ ಮಗ. ವಿಶು, ನನ್ನ ಬಾಳಿನ ಗುರಿಯೇ ಅದು. ಈ ರತನ್ ಲಾಲ್ ಒಂದಲ್ಲ ಒಂದಿನ ಹಿಡಿತೀನಿ, ಪ್ರಮೋಷನ್ ತಗೊಂಡೇ ತಗೋತೀನಿ. ತಗೋತೀಯ ಬಾಟ್ಲಿ ಮೇಲೆ ಬಾಟ್ಲಿ ತಗೊಳ್ಳೋ ನೀನು ಪ್ರಮೋಷನ್ ತಗೊಳ್ದೇ ಇರ್ತೀಯ. ಬರ್ಲಾ? ಓಕೆ, ಬನ್ನಿ. ಪಾಂಡು, ಇಲ್ಲಿ ಬಾಯ್ಲಿ. ನೀನ್ ಹೇಳ್ದಲ್ಲ ಒಂದಲ್ಲ ಒಂದ್ ದಿವಸ ಈ ರತನ್ ಲಾಲ್ನ ಹಿಡಿತೀನಿ, ಪ್ರಮೋಷನ್ ತಗೊಂಡೇ ತಗೋತೀನಿ ಅಂತ. ಹೌದು. ಇಲ್ಲ ನೋಡು, ಇವರೇ ಆ ರತನ್ ಲಾಲ್. ಏನ್ ತೇಜು, ಎಲ್ಲೋ ಹೊರಟರು ಹಾಗಿದೆ, ಬಾಕ್ಸ್ ಬೇರೆ ತಗೊಂಡಿದ್ಯಾ? ಏನಿಲ್ಲ, ಅರ್ಜೆಂಟ್ ಸ್ವಲ್ಪ ಮೈಸೂರಿಗೆ ಹೋಗಬೇಕಾಗಿತ್ತು. ಅದೇನು ಇದಕ್ಕಿದ್ದ ಹಾಗೆ ಮೈಸೂರು? ಹೌದು, ಬರೋದೊಂದೆರಡು ದಿನ ತಡ ಆಗಬಹುದು. ಏನ್ ಹಾಗೆ ನೋಡ್ತಾ ಇದ್ದೀರಾ? 2 ದಿವಸ ತಡ ಅಂದೆಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. 2 ದಿವಸ? ಹೌದು. ಈಗ ನಿಮ್ದೇನ್ ಕಾರ್ಯಕ್ರಮ? ನೋಡ್ತಾ ಇದೆಯಲ್ಲ, ಇದೇ ನನ್ನ ಕಾರ್ಯಕ್ರಮ. 2 ಆರ್ಟಿಕಲ್ಸ್ ಟೈಪ್ ಮಾಡ್ಬೇಕು, ವಿಮರ್ಶೆ ಬಂದಿರೋ 2 ಪುಸ್ತಕಗಳನ್ನ ಓದ್ಬೇಕು. ನಮ್ಗೆ ಎಡಿಟರ್ ತುಂಬಾ ಕೆಲಸ ಕೊಟ್ಬಿಟ್ಟಿದ್ದಾರೆ ಇವತ್ತು. ಮನೆ ಬಿಟ್ಟು ಅಲ್ಲಾಡೋ ಹಾಗಿಲ್ಲ. ಹೌದಾ? ಸರಿ, ನಾನ್ ಬರ್ಲಾ? ವಿಶ್ ಯು ಹ್ಯಾಪಿ ಜರ್ನಿ. ವಿಶ್ ಯು ಹ್ಯಾಪಿ ಹೋಮ್ ವರ್ಕ್. See you. ಜನವರಿ, ಏ ಕಳ್ಳಮರಿ, ಏ ಕಳ್ಳ 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 ನಗೋ ನೋಡೋಣ. ಮಗುನ ಹಾಗೆ ಸುತ್ತಿಸ್ತಾರೇನೋ, ತಲೆ ಸುತ್ತು ಬರುತ್ತೆ. ಪಡೆಯಲ್ಲಿ ನೀನು ಸರಿ ಕಣೋ. ಅಯ್ಯೋ 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 ಅಯ್ಯೋ, ಮಗುನ ಹಾಗೆ ಸುತ್ತಿಸ್ತಾರೆ, ನಮ್ಮ ತಲೆ ಸುತ್ತ ಬರೋದಿಲ್ಲ. ಓ, ನೀನ್ ನನಗೆ ಹೇಳ್ತೀಯೇನೋ? ನನಗೆ ಹೇಳ್ಬಿಟ್ಟು ಅವಳೇ ಸುತ್ತಿಸ್ತಾಳೆ. ಪರವಾಗಿಲ್ಲ, ನನ್ ಮೊಮ್ಮಗ ಆರೋಗ್ಯವಾಗಿದ್ದಾನೆ. ರಾತ್ರಿ ನಿದ್ದೆ ಮಾಡಕ್ಕೆ ಬಿಡಲ್ಲ. ಹೊತ್ತು ಮಕ್ಕಳು ಅಂದ್ಮೇಲೆ ಹಾಗೆ ಕಣೆ. ನಿನ್ನ ಹಾಗೆ ನನ್ನ ಹಾಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಮಗು ಅಂತಾರ. ಇವನ್ ಎಷ್ಟೋ ವಾಸಿ. ನೀನ್ ಮಗುವಾಗಿದ್ದಾಗ ಹಠ ಮಾಡಿ ಅಳ್ತಾ ಇದೆ ನೋಡು. ಅಯ್ಯಯ್ಯೋ, ಇವಾಗೇನ್ ಕಮ್ಮಿ ಅಂದ್ಕೋಬೇಡಿ. ಅವ ಮಗುವಾಗಿದ್ದಾಗ ಹಠ ಮಾಡಿ ಅಳ್ತಾ ಇದ್ಲು, ಇವಾಗ ಹಠ ಮಾಡಿ ನನ್ನನ್ನು ಅಳಿಸ್ತಾಳೆ. ಅಲ್ಲಿ ನೋಡಿ ಕಣ್ಣು ಎಷ್ಟು ದಪ್ಪ ಬಿಡ್ತಾ ಇದ್ದಾಳೆ. ಈಗ ನೀವಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಪಾಠ ಆಡಿಸ್ದಾಗ ಆರಿಸಿ ಬಿಡ್ತಾ ಇದ್ಲು.